ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು, ನಿಷೇಚನ ಅಂದ್ರೆ ಏನು ತುಂಬಾ ಇಂಪಾರ್ಟೆಂಟ್. ಆಗಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರ್ತಾ ಇರತ್ತೆ. ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಸೊ ಸಿಂಪಲ್, ಈ ಹೂವಿನ ಗಂಡು ಭಾಗ ಏನ್ ಆಂತರ್ ಆರ್ ಕೇಸರ ಆರ್ ಪರಾಗಕೋಶ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಪರಾಗರೇಣು ಯಾವುದೋ ಒಂದು ಮಾಧ್ಯಮದ ಮೂಲಕ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಪರಾಗಸ್ಪರ್ಶ ಆದ ನಂತರ ಆ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ಮೊಳಕೆ ಒಡೆದು ನೆಕ್ಸ್ಟ್ ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರುತ್ತೆ. ಆ ಪರಾಗರೇಣುಗಳು ಶಲಾಕಾಗ್ರದಿಂದ ಶಲಾಕ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ನಿಷೇಚನ ಅಂತ ಕರಿತೀವಿ. ಈ ಅಂಡಾಶಯಕ್ಕೆ ಬಂದಂತಹ ಪರಾಗರೇಣು ಅಲ್ಲಿರ್ತಕ್ಕಂಥ ಅಂಡಾಣುವಿನ ಒಳಗಡೆ ಹೋದಾಗ ಅಂಡಾಣುಗಳು ಏನಾಗ್ಬಿಡತ್ತೆ, ಫಲಿತ ಅಂಡಾಣುಗಳಾಗತ್ತೆ. ಆ ಫಲಿತ ಅಂಡಾಣುಗಳನ್ನ ಹೊಂದಿರತಕ್ಕಂತಹ ಅಂಡಾಶಯ ಕಾಯಿ ಆಗತ್ತೆ. ನೆಕ್ಸ್ಟ್ ಆ ಕಾಯಿಯಲ್ಲಿ ಇರ್ತಕ್ಕಂಥ ಫಲಿತ ಅಂಡಾಣುಗಳು ಬೀಜ ಆಗತ್ತೆ. ಈ ತರ ಬೀಜ ಮತ್ತು ಕಾಯಿ ಹಣ್ಣಾಗತ್ತೆ. ಹಣ್ಣಿಂದ ಮತ್ತೆ ಬೀಜ ಬಂದು ಹೊಸ ಸಂತತಿಯನ್ನ ಏನ್ ಮಾಡತ್ತೆ, ಮುಂದುವರ್ಸತ್ತೆ. ಪರಾಗಸ್ಪರ್ಶ ಕ್ರಿಯೆ ಅಂತಕ್ಕಂಥದ್ದು ಭೌತಿಕ ಕ್ರಿಯೆ ಆದ್ರೆ ನಿಷೇಚನ ಅಂತಕ್ಕಂಥದ್ದು ಜೈವಿಕ ಕ್ರಿಯೆ ಆಗಿರತ್ತೆ. ಪರಾಗಸ್ಪರ್ಶ ಕ್ರಿಯೆ ಬರೀ ಸಸ್ಯಗಳಲ್ಲಿ ಮಾತ್ರ ನಡೆಯುತ್ತೆ. ಏನ್ ಈ ಫರ್ಟಿಲೈಸೇಷನ್ ನಿಷೇಚನ ಕ್ರಿಯೆ ಇದೆಯಲ್ವಾ, ಅದು ಸಸ್ಯಗಳಲ್ಲೂ ನಡೆಯುತ್ತೆ, ಪ್ರಾಣಿಗಳಲ್ಲೂ ಕೂಡ ನಡೆಯುತ್ತೆ.